ಸ್ನೇಹಿತರೆ ಈಗ ನೋಡ್ರಿ ಆರ್ಡರ್ ಬಂದಿತ್ತು ನಾವು ನಿಂಗೆ ಇದು ಬೇಕಾ ಯೂನಿಕಾರ್ನ್ ಇದು ಬೇಕಾ ನಿಂಗೆ ಬಾಯ್ ಅವೇ ಸೂಪರ್. ಮುಂದೆ ಇವತ್ತು ಹುಣ್ಣಿಮೆ ದಿವಸ ಸ್ಪೆಷಲ್ ಊಟ ರೆಡಿ ಆಯ್ತು ನೋಡ್ರಿ ನಮ್ಮ ಹೆಂಗೆ ಮಸ್ತ್ ರೆಡಿ ಆಯ್ತು. ಭಾಳ ದಿನ ಆಗಿತ್ತು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಶಿಲ್ಪಾ, ಇವ್ರು ನಮ್ಮ ಯಜಮಾನ್ರು. ಸ್ನೇಹಿತರೆ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿರ್ತೀನಿ ರೀ. ನಾವು ಆರಾಮದಿ ನೋಡ್ರಿ, ಮಸ್ತ್ ಅದೀವಿ. ಈಗ ನೋಡ್ರಿ ನಾನು ಮುಂಜಾನೆ 10 ಗಂಟೆಯಿಂದ ಲಾಗ್ ಚಾಲು ಮಾಡಾಕತ್ತೀನಿ. ಯಜಮಾನ್ರು ನಾಷ್ಟ ಬಂದಾರ, ನಾಷ್ಟ ಮಾಡಾಕತ್ತಾರ. ನಮ್ದೆಲ್ಲ ನಾಷ್ಟ ಆಗೈತ್ರಿ. ಮನ್ವಿ ಸ್ಕೂಲ್ ಕಳ್ಸೀನಿ. ನಮ್ಮ ತಂದೆ ನೋಡ್ರಿ ಬರೀ ನೀವು ನೋಡಿದ್ರೆ ಹಂಗೆ ಆಟ ಆಡಕ್ಕೆ ಬಿಡ್ಬೇಡ್ರಿ, ಚಾಪಿ ಒಳಗೆ ಆಡಬಾರ್ದು ಅಂತೀರಿ. ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಆಟ ಆಡೋಕ್ಕೆ. ಏನು ಕೊಟ್ಟರೆ ಹಿಡಿಯೋದಿಲ್ಲ ಸರಿಯಾ. ಆಮೇಲೆ ಸ್ವಲ್ಪ ಮಂಡದಂತ ಹೇಳಿದ ಮಾತು ಕೇಳೋದಿಲ್ಲ ಹುಡುಗ. ಸ್ವಲ್ಪ ತಿಳುವಳಿ ಕಡಿಮೆ ನೋಡ್ರಿ, ಮಂಡದ ನೀನ ಮಂಡದಿ ಅಂತ ನೋಡ್ರ ನನಗೆ. ತಿಳುವಳಿ ಕಡಿಮೆ ಅಲ್ರಿ, ಅರ್ಥ ಮಾಡ್ಕೊಳಲ್ಲ ಹೇಳಿದ್ನ. ಹಂಗಾಗಿ ಸುಮ್ಮನೆ ಬಿಡೋದು ನೋಡ್ರಿ. ಬರೇದಿ ನೋಡಿ ಅದ್ರಾಗ ಕಾಣು. ಹಾಂ ನಾಷ್ಟಕ್ರಿ ಸುಸ್ಲಾ ಮಾಡಿದ್ದೆ, ಸುಸ್ಲಾ ಮಾಡಿದ್ರಿ. ಆಮೇಲೆ ಸ್ವಲ್ಪ ಪುಳಿಯೋಗರೆ ಮಾಡೀನಿ. ಹಂಗೇನಿಲ್ರಿ, ನಿಜ ಪ್ರತಿ ವಿಡಿಯೋದಾಗ ಅದನ್ನ ಅಂತಾರೆ. ಮತ್ತೆ ಹಂಗೆ ಮಾಡ್ತೀರೇನ್ರಿ ಅನ್ನಕ್ಕೆ ಹೋಗ್ಬೇಡ್ರಿ. ಅವ್ರದ್ದು ಅಷ್ಟು ಇದೆ ಅದು. ನಾನು ನಾಷ್ಟ ಎರಡನ್ನೂ ಬಿಸಿ ಅವು ಮಾಡಿದ್ದು. ನಾನು ಪುಳಿಯೋಗರೆನೂ ಬಿಸಿದೆ, ಸುಸ್ಲಾನು ಬಿಸಿದೆ. ಮನ್ವಿ ತಿಂದು ಡಬ್ಬಿ ಕಟ್ಟಿದ್ರಿ. ನಿಮ್ಗೆ ಗೊತ್ತೈತಿ ಬಿಸಿ ಅಲ್ರಿ ಅದು ಅವ್ರಂಗ ಅಂತ. ಬರೀ ಇವತ್ತಿನ ಲಾಗ್ನಾಗ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಟಾಟಾ ಬಾಯ್ ಬಾಯ್, ನಮಸ್ಕಾರ. ಆಮೇಲೆ ಎಲ್ಲರೂ ಸುವರ್ಣ ಸೂಪರ್ ಸ್ಟಾರಿಂದ ಇದನ್ನ ಕೇಳಾಕತ್ತೀರಿ ಸ್ನೇಹಿತರೆ, ನಿಮ್ದು ಯಾವಾಗ ಆಗಿತ್ತು ಟೆಲಿಕಾಸ್ಟ್ ಅದೆಲ್ಲ ಅಂತೇಳಿ. ನಂಗೆ ಪ್ರತಿ ಕಮೆಂಟ್ ನೋಡಿದಾಗ ರಿಪ್ಲೈ ಕೊಡೋಕೆ ಹಾಕಿದ್ದಿಲ್ಲ ಲಾಗ್ನಾಗ. ಅದಕ್ಕೆ ಇವತ್ತೇ ನೆನಪಾಗೈತಿ, ಹೇಳ್ತು ನೋಡ್ರಿ. ಡಿಸೆಂಬರ್ 8ನೇ ತಾರೀಕು ಅಂತ ಟೆಲಿಕಾಸ್ಟ್ ಆಗಿದ್ದು. ಡಿಸೆಂಬರ್ 8ನೇ ತಾರೀಕು ಟೆಲಿಕಾಸ್ಟ್ ಆಗಿದ್ದು ರೀ, ಟಿವಿಯಾಗ ಬಂದಿದ್ದು. ಎಪಿಸೋಡ್ 731. ಎಪಿಸೋಡು 731 ನೋಡ್ರಿ, ಸಂಚಿಕೆ. ಹೌದಾ, ನೋಡ್ರಿ ಹೇಳ್ತಾರೆ ನೋಡಿ. ಒಟ್ಟಿನಲ್ಲಿ ನಂಗೆ ಡೇಟ್ ಒಂದಾಗ ಗೊತ್ತಿರೋದು. ಇದು ಟೆಲಿಕಾಸ್ಟ್ ಆಗಿದ್ದು ಡಿಸೆಂಬರ್ 8ನೇ ತಾರೀಕಿಗೆ ಆಗಿತ್ತು ನೋಡ್ರಿ ಒಂದ್ಸರಿ. ಆಮೇಲೆ ಇನ್ನೊಂದೇನು ಗೊತ್ತ್ರಿ, ಯೂಟ್ಯೂಬ್ನಾಗ ಹೋಗಿ ಸರ್ಚ್ ಮಾಡಿಬಿಟ್ರೆ ಸುವರ್ಣ ಸೂಪರ್ ಸ್ಟಾರ್ ಶಿಲ್ಪಾ ಬಾಗ್ಬಿಟ್ಟು ಅಂದ್ರೆ ಸಾಕು, ನಂದೇ ಬರ್ತೈತಿ ನೋಡ್ರಿ. ಆದ್ರೆ ಫುಲ್ ಎಪಿಸೋಡ್ ಅಂತೂ ಸಿಗಲ್ರಿ, 5 ನಿಮಿಷಕ್ಕೆ ಸಿಗುತ್ತೆ. ಭಾಳ ಅಂದ್ರೆ ಹಾಟ್ಸ್ಟಾರ್ನಾಗ ಹೋಗಿ ನೋಡಿದ್ರೆ ಸಿಗುತ್ತೆ ಫುಲ್ ಎಪಿಸೋಡ್. ಬಿದ್ದಿತ್ತಾನೆ ಸ್ನೇಹಿತರೆ. ಚಹಾ ಪೂರ್ತಿ ತಣ್ಣಗಾಗ್ಬಿಡೈತ್ರಿ. ಅವ್ರು ಬಂದು ನಾಷ್ಟ ಮಾಡಿ ಮುಗಿತು ನಾಷ್ಟ ಮಾಡೋದು ಅಲ್ಲಿವ್ರಿಗೆ. ಮತ್ತೆ ತಣ್ಣಗಾಗ್ತಿ ಏನು ಮಾಡೈತೆ, ಹವಾನೊಳಗೆ ಐತಿ ತಂಡಿ ಹವಾ. ಬಿಸಿ ಮಾಡ್ತೀನಿ ಡಬ್ರಿಗೆ ಹಾಕಿ. ಅಂದ್ರೆ ಕವರ್ ಒಂದು ಸ್ವಲ್ಪ ಐತ್ರಿ, ಇದೊಂದು ಸ್ವಲ್ಪ ಐತಿ. 2 ಕಪ್ ತಂದಿರ್ತಾರೆ ಇದರಲ್ಲೇ. ಫೋನ್ ಬಂತು ಹೋದ್ರು. ಯಾಕಂದ್ರೆ ಯಾರು ಪರಿಚಯದ ಮೇಲೆ ಬಿಟ್ಟು ಬಂದಿರ್ತಾರಲ್ರಿ, ಅವ್ರಿಗೆ ಗೊತ್ತಿರಲ್ಲ ಚಹಾ ಏನು ಮಾಡೋದು. ಗಿರಾಕಿ ಒಂದೊಂದ್ಸರಿ ಮುದ್ದಾಮ ಅವ್ರು ಇತ್ತ ಬಂದಾಗ ಗಿರಾಕಿ ಬಂದಿರ್ತಾವೆ. ಹಾಗಾಗಿ ಅವ್ರಿಗೆ ಮೇಂಟೈನ್ ಮಾಡೋಕ್ಕಾಗಲ್ಲಲ್ರಿ, ಫೋನ್ ಹಚ್ಚಿಬಿಡ್ತಾರೆ ಬೇಗ ಬಾ ನಂತದ್ಲ ಇತ್ತು ಅಂತೇಳಿ. ಹಾಗಾಗಿ ಹೆಂಗೆ ಅಲ್ಲಿವ್ರಿಗೆ ಎಷ್ಟು ತಿಂದಿರ್ತಾರೆ ಅಷ್ಟೇ ಕರೆ ಹೋಗ್ಬಿಡ್ತಾವ. ಡಬ್ಬಿ ಕೊಟ್ಟು ಬರ್ಬೋದ್ರಿ. ಮೊದಲೆಲ್ಲ ಡಬ್ಬಿ ಕೊಡ್ತಿದ್ನಿ ನಾನು, ಇಲ್ಲ ಅವ್ರ ಬಂದು ಡಬ್ಬಿ ಒಯ್ದಿರೋರು. ಡಬ್ಬಿ ಒಯ್ದ್ರೆ ಏನಾಗುತ್ತೆ, ಅಲ್ಲಿ ಹಂಗಾಗತ್ತೆ ರೀ. ಡಬ್ಬಿ ಒಯ್ದು ಸೊಟ್ಟ ತಿನ್ನೋಕ್ಕಾಗಲ್ಲ ಅಂತ ಅವ್ರಿಗೆ. ತಿನ್ನೋಕೆ ಎಡ್ತು ಕುತ್ಕೊಂಡು ಎಡ್ತು ತಿನ್ಬೇಕು, ಮತ್ತೆ ಗಿರಾಕ್ ಬರೋದು, ಎದ್ದು ಬರೋದು, ಕೊಡೋದು. ಸ್ನೇಹಿತರೆ ಈಗ ನೋಡ್ರಿ ಆರ್ಡರ್ ಬಂದಿತ್ತು. ನಾವು ಅಣ್ಣತೆ ಕರಿತಿದ್ದೆ. ಏನೋ ತಬ್ಬುಲ್ ಅಂತ. ಇವರಿಬ್ಬರಿಗೆ ದೊಡ್ಡ ನಮಗೂ ಇಟ್ಕೊಂಡು ಮಕ್ಕೋತಿದ್ರಲ್ರಿ ತಲೆದುಂಬು. ಹಾಗಾಗಿ 2 ಪಿಲ್ಲೋ ಆರ್ಡರ್ ಮಾಡಿದ್ದೆ, ತನಗೊಂದು ಮನಗೊಂದು ಅಂತೇಳಿ. ಈಗ ಬಂದು ಖುಷಿ ನೋಡ್ರಿ, ಒಂದು ಖುಷಿ ತೆಗಿಯೋದು. ಎಷ್ಟು ಇದಕ್ಕೆ ಎಷ್ಟು ಕೊಟ್ಟೀನಿ ರೀ, 200 ರೂಪಾಯಿ ರೀ. 2 ಅದಾವು. ನಿಂಗೆ ಇದು ಬೇಕಾ ಯೂನಿಕಾರ್ನ್ ಇದು ಬೇಕಾ ನಿಂಗೆ? ಸರಿ, ಇದು ಕೊಡಿ. ಇನ್ನೊಂದು ಎಂಥದೈತಿ ಅಣ್ಣಗ. ಸೂಪರ್. ಅದು ನಿನಗೆ, ಇದು ಅಣ್ಣಗ. ಮಸ್ತ್ ಅದಾವ ರೀ ಮೆತ್ತಗ. ಓ ಮಲ್ಕೋ ಅದ್ರ ಮೇಲೆ ತಲೆ ಇಟ್ಟು ಕವರ್ ತಗೊಡ್ತೀನಿ ತಡಿ. ನೋಡ್ರಿ ಮಕೊಂಡು ನೋಡ್ತೀನಿ, ಮೆತ್ತಗೈತಿ. ಮಕ್ಕ ಪೂರ್ತಿ ಮಕ್ಕೋ, ತಲೆ ಇಟ್ಟು ಮಕ್ಕೋ. ಹೆಂಗೈತಿ, ಮೆತ್ತಗೈತಿ. ಮಲಗ ನೋಡ್ರಿ ಮೆತ್ತಗೈತಿ, ಸೂಪರ್ ಐತಿ. ಹಾಂ ಸರಿ, ಸೇಮ್ ಅದ ರೀ. ಸ್ವಲ್ಪ ಇದು ಮಿಕ್ಕಿ ಮೋಸ ಏನಂತಾರಲ್ರಿ, ಅದು ಮನು ಅಂತ. ಅದು ಯೂನಿಕಾರ್ನ್ ಇವನಿಗೆ ತನಗೆ
ಸಾಫ್ಟಾಗಿ ಭಾಳ ಚಲೋ ಅದಾವೆ. ನೋಡ್ರಿ ಖುಷಿತನು ಮನ ಮತ್ತು ಇನ್ನೂ ಖುಷಿ ಆಗ್ಬಿಡ್ತೈತೆ ರೀ. ಗೊತ್ತಿಲ್ಲ ಅವ್ನಿಗೆ ಇವತ್ತು ಬರ್ತಿದ್ದು ಅಂತೇಳಿ ಇಡಕೊಂಡ್ರಿ. ಹಾಂ ಇಡು ಸ್ನೇಹಿತರೆ. ನೋಡ್ರಿ ಈಗ ಅಡುಗೆ ಮಾಡಕತ್ತೀನಿ ನಾನು. ನಮ್ಮ ತನ ಮೇಲೆ ಕುಂದಿರ್ತೀನಿ ಮಮ್ಮಿ ಗ್ಯಾಸ್ ಕಟ್ಟಿ ಮೇಲೆ ಅಂತಂದ, ಹಾಗಾಗಿ ಗ್ಯಾಸ್ ಕಟ್ಟಿ ಮೇಲೆ ಕುಂದಿಸಣಿ ತನ ನೋಡಿಲಿ. ಈಗ ಅವ್ರ ಪಪ್ಪ ಫೋನ್ ಮಾಡಿದ್ರಿ, ಏನು ಮಾಡಕತ್ತೀರಿ ಅಡುಗೆ ಅಂತಂದ್ರೆ ತಲ್ದುಂಬ್ ಬಂದೈತೆ ಅಂತ ಹೇಳಿದ್ನಂತೆ. ಹಾಂ ಬ್ಯಾ ನೀ ಯಾಗಂತ ತೋರ್ಸತ್ತೆ ಸುಮ್ಕೊಂಡ್ರು. ಅನ್ನ ಸಾರು ಅಂತ ನಾನು ಅಂತ ಹೇಳಿದ್ರಿ. ಅವ್ರ ಪಪ್ಪ ಕೇಳಿದ್ರ, ಪಪ್ಪ ಅನ್ನ ಸಾರು ಮಾಡಾಕತ್ತೆ ಮಮ್ಮಿ ಇವತ್ತು ಹುಣಿವೆ ಅಲ್ಲ ಅಂತ ಹೇಳ್ತಾನೆ ರೀ. ಅವ್ನಿಗೆ ಹುಣಿವೆ ಸತಿ ಗೊತ್ತೈತಿ ಇವತ್ತು ಬರತ್ ಹುಣಿವಿ ಸಾರಿ ಬಂದು ಹುಣಿವಿ ಅಂತೇಳಿ. ಎಲ್ಲಮ್ಮನ ಜಾತ್ರೆ ಇವತ್ತು ಕಂದ ಸೌದತ್ತಿ ಎಲ್ಲಮ್ಮನ ಜಾತ್ರೆ. ಹೋಗೋಣ ಈಗ ಬೇಡ, ಅದು ಸ್ವಲ್ಪ ಗದ್ದಲೆ ಕಡಿಮೆ ಆಗಲಿ ಅವಾಗ ಹೋಗೋಣ್ರಿ ಅಂತ ಒಂದು ದಿವ್ಸ. ಇವತ್ತು ಹಬ್ಬ ಹುಣಿವಿ, ಇವತ್ತು ಹುಣಿವಿ ಹಬ್ಬ ಇವತ್ತು ಮಾಡ್ಬೇಕಂತ ಅಂದ್ಕೊಂಡೀನಿ. ಅದಕ್ಕೆ ನಾನು ನೆನೆಗೆ ಹಾಕಾಗತ್ತೀನಿ ರೀ. ಹೆಸರುಗಳು ಸಾಕು ಅನ್ಸುತ್ತೆ ತಿಂತಾರೆ ನಮ್ಮನೆ ಇನ್ನೇನು ಸಾಕು. ಸಜ್ಕಕ್ಕಂತೂ ಇಟ್ಟು ಹೋಗ್ತೀನಿ ರೀ. ಬೆಲ್ಲ ಜಜ್ಜಿಟ್ಟಿದ್ದು ಖಾಲಿ ಹಾಕಿ ಬಂತು, ಭಾಳ ಜಜ್ಜಿಸ್ಬೇಕು ಯಜಮಾನ್ರ ಕಡೆ. ಕೊಬ್ಬರಿ ಮನೆ ಇದಕ್ಕೆ ಹಾಕ್ಯಾರ ಯಜಮಾನ್ರ. ಇದ್ರೊಳಗೆ ಕೊಬ್ಬರಿ ತುರ್ದಿದ್ದು ಮಿಕ್ಸ್ ಆಗಿಬಿಟ್ಟೈತಿ. ಇಲ್ಲಿ ಬಂದೈತೆ ನೋಡ್ರಿ ಕೊಬ್ಬರಿ. ಅದು ಮತ್ತೇನಲ್ಲ, ಇದು ಸಜ್ಕದ ಹೋಳಿಗೆ ಮಾಡ್ತೀವಲ್ರಿ, ಅದಕ್ಕೆ ಸ್ವಲ್ಪ ಸಿಹಿ ಜಾಸ್ತಿ ಇರಬೇಕು. ಯಾಕಂದ್ರೆ ಹಿಟ್ಟು ತುಂಬಿ ಮಾಡೋದಲ್ರಿ, ಮೈದಾ ಹಿಟ್ಟು ಮಿಕ್ಸ್ ಮಾಡ್ತಾರಲ್ಲ ಹೋಳಿಗೆ ಮಾಡುವಾಗ, ಹಂಗಾಗಿ ಸ್ವಲ್ಪ ಸಿಹಿ ಜಾಸ್ತಿ ಇದ್ರೂ ಭಾಳ ಚಲೋ ಹಾಕೋದು. ಈಗ ನೋಡ್ರಿ ಸಜ್ಕಕ್ಕೆ ಇಟ್ಟೀನಿ. ಅದು ಬೆಲ್ಲ ಎಲ್ಲ ಕರಗಲಿ, ಅವಾಗ ರವೆ ಹಾಕಿ ಕುದಿಯೋಕ್ಕಿಟ್ಟು ಕುದಿಸಿದ್ರೆ ಆಗತ್ತೆ ರೀ, ಗಟ್ಟಿಗೆ ಆಗತ್ತೆ. ಆಮೇಲೆ ಮುಚ್ಚಿಬಿಟ್ರೆ ಅಳ್ಕೋತೈತೆ ರವೆ. ಬ್ಯಾಳೆ ಕುದಿ ಸ್ನೇಹಿತರೆ 3 ಸೀಟಿ ಹೊಡೆದೈತಿ ಅರ್ಶಿನಿ. ಈಗ ಇದೊಂದು ಸ್ವಲ್ಪ ಕುದಿ ಬೇಳಿ ಬರೀ ನಮ್ಮ ತಂದೊಂದು ಸೌಂಡ್ ಇಲ್ಲ. ಏನು ಮಾಡಕತ್ತೆ ನೋಡೋಣ. ಏನು ಮಾಡಾಕ್ತೀನಿ ನೀನು? ಹಾಂ ಸುಂದ್ರಿ ಏನು ಮಾಡಾಕತ್ತಿ? ಮುಕ್ಕೋತೀಯಾ? ಮುಕ್ಕೊಂಬಿಡಿ. ಮಸ್ತಾಗೈತೆ ತಲ್ದಂಬು, ಸೂಪರ್ ಐತಿ. ಅವ್ರ ಕೈಯಾಗ ಎನಿ ಟೈಮ್ ಆಟ ಆಡ್ತಾರೆ ಇವ್ರು. ಅವ್ನು ತೊಗೊಂಡು ಅವ್ರ ಕೈಯಾಗ ಒಂದು ವಾರದಾಗ ಮೆತ್ತಗಾಗವು. ಅವು ಇದು ಎಷ್ಟು ದಪ್ಪ ಅದಾವ ಈಗ ಸದ್ಯಕ್ಕೆ. ಅದರ ಇದು ಗಟ್ಟಿ ಏನಿಲ್ಲ ರೀ, ಚಲೋ ಅದಾವ. ಅವ್ರು ಅದ್ರ ಮೇಲೆ ಕುಂದ್ರೋದು ಹರಡೋದು ಮಾಡಿದ್ರೆ ಮೆತ್ತ ಬೇಗ ಹಾಕೋದು. ಸ್ನೇಹಿತರೆ ಈಗ ನೋಡಿ ಗ್ಯಾಸ್ ಹಚ್ಚಿಟ್ಬಿಟ್ಟೇನ್ರಿ ಎಣ್ಣೆ ಹಾಕಿ. ಇಲ್ಲಿ ಸಜ್ಕ ರೆಡಿ ಆಯ್ತು ರೀ. ಹೋಗಂದಮ್ಮ ಇದು ಆರ್ಬೇಕು. ಸರಿ ಸುಡುತ್ತೀನಿ, ಮುಟ್ಬೇಡ. ಇವನೊಬ್ಬ ಕಿರಿಕಿರಿ ರೀ, ಬಂದು ನಿಂತ್ಬಿಡ್ತಾನೆ ಇಲ್ಲಿ. ಸರಿ ಕಂದಮ್ಮ, ಸುಡುತ್ತದೆಲ್ಲ ಮುಟ್ಬೇಡ. ಏನು ಬೇಕು ನಿಂಗೆ? ಜೀರಿಗೆ ಬೇಕಾ? ಹೋಗಿ ಅಲ್ಲಿ ತಿನ್ಕೋದು ಕೂಡು. ಈಗ ಬೇಳೆ ಕುದ್ದೈತ್ರಿ, ಸಾರು ಮಾಡಕತ್ತೀನಿ. 2 ಟೈಮ್ಗೆ ಆಗಂಗೆ ಮಾಡಿಬಿಡ್ತೀನಿ ರೀ. ಈಗ ಸಾರು ಅಲ್ಕ ತೊಗೊಂಡು ಸಾರಿಗೆ ಖರೆ ರೀ ಯಜಮಾನ್ರು ಹೇಳ್ದಂಗೆ ಭಾಳ ಲೇಟ್ ಆಗುತ್ತಿದೆ ಎಣ್ಣೆ ಬೀಳಾಕ. ಅದಾದ್ರೆ ಬೇಡ ನಮ್ಗೆ ಎಷ್ಟು ಬೇಕು ಅಷ್ಟು ದಬ್ಬ ಹಾಕ್ಕೊಂಡ್ಬಿಡ್ತೀವಿ. ಈ ಕಡೆ ಇಟ್ಬಿಡೋಣ. ಈ ಒಲಿಗೆಲ್ಲ ಕಿರಿಕಿರಿ ಮಾಡ್ತಾರೆ. ಸಣ್ಣ ಇಟ್ರೆ ಆಫ್ ಆಗ್ಬಿಡ್ತೈತಿ. ಸಣ್ಣ ಇಡಕ್ಕೆ ಬರೋದೆಲ್ಲ ಫುಲ್ ಜೋರು ಇಡಬೇಕು, ಇಲ್ಲ ಹಚ್ಚಬಾರ್ದು ಹಂಗದು. ಅದಕ್ಕೆ ಈ ಥರ ದೊಡ್ಡ ಒಲೆಯಾಗ ಮಾಡಿಬಿಡುತ್ತೆ ಜಾಸ್ತಿ ಅಡುಗೆ ನಾನು. ಜೀರಿಗೆ ಅಲ್ಲ ಸಾಸಿವೆ ಜೀರಿಗೆ ತರಕಾರಿ ಅನ್ನಕ್ಕೆ ಇದು ಇತ್ತು ರೀ. ಒಂದು ಸತ್ತಿಕಾಯಿ ಭಾಳ ಸತ್ತಿಕಾಯಿ ಅದಾವ. ಒಂದು ಈರುಳ್ಳಿ ಸತ್ತಿಕಾಯಿನ ಹಾಕೋಣ ಅಂತೇಳಿ. ಸಾರನ್ನ ಭಾಳ ಇಷ್ಟ ರೀ ನನಗೆ ತರಕಾರಿ ಬೇಳೆ ಸಾರನ್ನ. ಅದಕ್ಕೆ ಒಂದು ಉಳ್ಳಾಗಡ್ಡಿ, ಒಂದು ಅರ್ಧ ದಪ್ಪಂದು ಸತ್ತಿಕಾಯಿ ಇಟ್ಕೊಂಡು, ಟೊಮೆಟೊ ಹಣ್ಣು, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿನಿ. ಇದಕ್ಕೂ ಅಷ್ಟೇ ಹಾಕಿ ಕುದಿಸಿದೆ, ಅದ್ರಾಗೇನು ಹಾಕಿಲ್ರಿ. ಈಗ ಬೇಳೆ ಸಾರು ಹಂಗೆ ಬೇಳೆ ಅಷ್ಟು ಕುದಿಸಿ ಮಾಡೋಕ್ಕಿಂತ ಈ ಥರ ಇರೋದು ಏನಾದರೂ ಇರೋದು ತರಕಾರಿ ಹೆಚ್ಚಾಗಿ ಮಾಡೋದ್ರಿಂದ ಭಾಳ ಏನು ಟೇಸ್ಟ್ ಭಾಳ ಡಿಫ್ರೆಂಟಾಗಿರ್ತಾರೆ, ಭಾಳ ರುಚಿ ಅನಿಸ್ತೈತಿ. ನಾನು ಎಷ್ಟು ಇರ್ತೋ ಅಷ್ಟು ತರಕಾರಿ ಹಾಕಿ ಮಾಡಿರ್ತೀನಿ. ಆದರೆ ಈ ಸದ್ಯಕ್ಕೆ ಮಾತ್ರ ಸೌತೆಕಾಯಿ ಅಷ್ಟೈತೆ, ಸೌತೆಕಾಯಿ ಹಾಕೊಂಡು ಮಾಡತ್ತೀನಿ. ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಸೌತೆಕಾಯಿ ಹಾಕಿ ಈಗ ಜೀರಿಗೆ ಸಾಸಿವೆ ಅದೆಲ್ಲ ಹಾಕಿಂದ ಉಳ್ಳಾಗಡ್ಡಿ ಹಾಕಿ ಮತ್ತು ಬೆಳ್ಳುಳ್ಳಿ ಕೊಟ್ಟಿರ್ತೀವಲ್ಲ ರೀ, ಅದ್ರದ್ದು ಒಗ್ಗರಣೆ ಕೊಡ್ತೀನಿ. ಕೊಟ್ಟಿಂದ ಮತ್ತು ಸ್ವಲ್ಪ ಅದನ್ನೆಲ್ಲ ಕಲರ್ ಚೇಂಜ್ ಆಗಿಂದ
ಏನು ಉಳಿದಿರೋ ತರಕಾರಿ ಹೆಚ್ಚಿರ್ತೀನಲ್ರಿ ಅದಿಷ್ಟು ತರಕಾರಿ ಹಾಕಿ ಉಪ್ಪು ಹಾಕಿ ಅದನ್ನ ಸ್ವಲ್ಪ ಮೆತ್ತಗಾಗಂಗೆ ಬೇಯಿಸ್ಕೋಬೇಕು ಎಣ್ಣೆ ಒಳಗನ. ಆಮೇಲೆ ಸ್ವಲ್ಪ ಅರಿಶಿನ ಖಾರ ಪುಡಿ ಹಾಕಬೇಕು. ಯಾಕಂದ್ರೆ ಬೇಳೆ ಕುದಿಯುವಾಗ ಅರಿಶಿನ ಹಾಕ್ಕೊಂಡಿರ್ತೀವಲ್ಲ, ಹಂಗಾಗಿ ಇಲ್ಲೇನು ಅಷ್ಟು ಅರಿಶಿನ ಹಾಕೋ ಅವಶ್ಯಕತೆ ಇರೋದಿಲ್ಲ, ನೋಡಿ ಹಾಕೋಬೇಕಷ್ಟ. ಆಮೇಲೆ ಖಾರ ಪುಡಿ ಹಾಕ್ಕೊಂಡು ಬೇಳೆ ಹಾಕ್ಕೊಂಡಾದ್ರೆ ಇಷ್ಟ. ಅದನ್ನ ಒಂದು ಸರಿ ಬೇಳೆಗೆ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್, ತರಕಾರಿ ಅದೆಲ್ಲ ಮಿಕ್ಸ್ ಆದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡ್ಬಿಟ್ರೆ ಮಸ್ತಾಗಿ ಸಾರು, ಬೇಳೆ ಸಾರು ಜೊತೆಗೆ ತರಕಾರಿ ಸಾರು ಅಂತಲೇ ಹೇಳ್ಬೋದು. ಆ ಥರ ಸಾರು ರೆಡಿ ಆಗುತ್ತೆ. ರುಚಿ ಮಾತ್ರ ನಿಜವಾಗೂ ಡಿಫ್ರೆಂಟಾಗಿರ್ತೈತಿ. ನೆಕ್ಸ್ಟು ನಾವು 2 ಬೇಳೆ ಕುದಿಸಿ ಮಾಡೋದ್ರಿಂದ ಅದು ಇನ್ನೂ ಒಂಥರ ಬೇರೆಯೇ ಇರ್ತೈತೆ ರೀ ರುಚಿ. ಇಷ್ಟ ಸ್ನೇಹಿತರೆ ಇದು ಸಾರು. ಆಮೇಲೆ ಒಂದೊಂದು ಸಾರಿ ಹಾಕಿರ್ತೀನಿ ನಾನು ಸಾಂಬಾರು ಮಸಾಲೆ ಪುಡಿನ, ಆದರೆ ಇವತ್ತು ಹಾಕ್ಕೊಂಡಿಲ್ಲ. ಸಾಕು ಇಷ್ಟರೊಳಗೆ ಮಾಡಿರ್ತೀನಿ. ಒಂದೊಂದು ಸಾರಿ ಎಷ್ಟು ಹಾಕ್ತೀನಿ ರೀ, ಒಂದೊಂದು ದಿನ ಒಂದೊಂದು ಥರ ಟೇಸ್ಟ್ ಮಾಡ್ಬೇಕಂತ ಅನಿಸ್ದಾಗ ಹಾಕ್ಕೊಂಡಿರ್ತೀನಿ. ನಂಗೆ ಹೆಂಗೆ ತಿಳಿತೈತೆ ಹಂಗೆ ಮಾಡಿರ್ತೀನಿ. ಆದರೆ ಈ ಸಾರಿಗೆ ನಾನೀಗ ಯಾವುದೇ ಮಸಾಲೆ ಏನೋ ಹಾಕಲಿಲ್ಲ ರೀ ಸ್ನೇಹಿತರೆ. ಹಂಗೆ ಆ ಕಡೆ ಸಾರು ಎಲ್ಲ ರೆಡಿ ಆಯ್ತು ರೀ. ಈಗ ಕುದಿಯೋಕ್ಕಿಟ್ಟೀನಿ. ಈ ಕಡೆ ಕುಕ್ಕರ್ಗೆ ಅನ್ನಕ್ಕೆ ಇಡಾಕತ್ತೀನಿ. ಇದು ಅನ್ನ ಸಾರು ರೆಡಿ ಆಯ್ತು. ಇದೇನು 3 ಸಿಟಿ ಆಗೋರಿಗೆ ಎಷ್ಟ ಇಲ್ಲೇ ಇದ್ದು ಹೋದ್ರೆ ಅಡುಗೆ ಅನ್ನ ಸಾರು ಮುಗಿತೈತಿ, ಸಜ್ಜಕನಾಗೈತಿ. ಇನ್ನು ಹೋಳ್ಗೆ ಒಂದು ಉಳಿತಿದ್ದು ಬಾಕಿ. ಕೋಸಂಬರಿ ಮತ್ತು ಹಪ್ಪಳ ಸ್ವಲ್ಪ ಆಮೇಲೆ ಊಟದ ಟೈಮ್ನಾಗ ಲಾಸ್ಟಿಗೆ ಮಾಡ್ಕೊಂಡ್ರಾಯ್ತು. ಇದಿಷ್ಟು ಮಾಡಿಟ್ಟು ಹೇಳಿದ್ನೆಲ್ಲ ಕೆಲಸದವು ಇನ್ನೂ ಬೇರೆ ಬೇರೆ ಅಂತೇಳಿ ಅವನ್ನೆಲ್ಲ ಮಾಡ್ಕೊಂಬರ್ಬೇಕು ರೀ. ಆದರೆ ಯಶ್ಮಂಟ್ರಿಗೆ ಇದು ಯಾವುದೂ ಗೊತ್ತಿಲ್ಲ ನಾ ಇಷ್ಟೊಂದು ಸ್ಪೆಷಲ್ ಅಡುಗೆ ಎಲ್ಲ ಮಾಡತ್ತೀನಿ ಇವತ್ತು ಅನ್ನೋದು. ಒಂದು ಸ್ಪೆಷಲ್ ಏನೋ ಲಂಚ್ ಮುಕ್ಕೊಡೋಣ ಇವತ್ತು, ಸರ್ಪ್ರೈಸ್ ಆಗಿರಲಿ ಅಂಥೇಳಿ ಮಾಡಾಕತ್ತೀನಿ ರೀ ಸ್ನೇಹಿತರೆ. ಮನ್ವಿತ್ ಬಂದರೆ ಈಗ ನಿಂಗೊಂದು ಸರ್ಪ್ರೈಸ್. ಕಣ್ಮುಚ್ಚು ಪೂರ್ತಿ ನೋಡಬಾರ್ದು. ಹಾಂ ಬಾ ಒಳಗೆ ಬಾ. ಬಟ್ಟೆ ಅದ ರೀ, ಈಗ ಬಟ್ಟೆ ಒಗಿಬೇಕು. ಅಡುಗೆ ಮಾಡ್ಕೊತ ನಿಂತನಲ್ಲ. ಹಾಂ ಕಣ್ ತೆಗಿ. ನಿಂದು ತೋರಿಸ್ತಾನೆ ಬಾಯಿಲ್ಲ ಅವ ಏನು. ಓಪನ್ ಯುವರ್ ಐಸ್. ಕಣ್ ತೆಗಿ. ಖುಷಿ ಮಸ್ತ್ ಐತಿ. ಓಪನ್ ಮಾಡ. ಮಸ್ತ್ ಐತಿ. ಹಾಂ ಇದು ಮಿಕ್ಕಿ ಮೌಸ್, ಯೂನಿಕಾರ್ನ್. ಯೂನಿಕಾರ್ನ್ ಹ್ಞೂನಪ್ಪ. ಮಕ್ಕಂಡ ಬಿಡ್ತಾನೆ ಮಕ್ಕೋ ಅಲ್ಲ, ಭಾರಿ ಮೆತ್ತಗೈತಲ್ಲ. ಮತ್ತು ನಮ್ಮ ಪಪ್ಪನ ಹಿಡ್ಕೊ ತೊಗೊಂಡು ಮಕ್ಕೋತಿದ್ರಲ್ಲ ಇಬ್ಬರು, ಅದಕ್ಕೆ ತರಿಸಿದೆ. ಇಲ್ಲ ಭಾಳ ಸಾಫ್ಟ್ ಐತೆ ಅದು, ಭಾಳ ಮೆತ್ತಗೈತೆ ಅದು. ಇದು ನೋಡಿ ಸ್ನೇಹಿತರೆ, ನಾನು ಬಟ್ಟೆ ಓಪ ಬಡ ಬಡ ಯಜಮಾನ್ರು ಬರೋ ಹೊತ್ತಾತು ಹೋಗೋದು. ಭಾಳ ಇದು ಬಟ್ಟೆ ಅಡಿಗೆ ಮಾಡಿ ಹೋಗೋದು ಆಯ್ತಂತೆ ಬಿಟ್ಟು ನಾನು ಸುಮ್ಮನೆ. ನಾವು ನೋಡ್ರಿ ಇವತ್ತು ಬೆಸ್ತರ್ ಸಂತಿಗೆ ಬಂದೀವಿ. ಮಧ್ಯಾಹ್ನ 2 ಗಂಟೆ ಆತ. ಅಲ್ಲಿ ಮುಗ್ಯಾಕೆ ಬಂತ್ರಿ, ಜಗ್ ಅಂದಿರ್ತೈತಿ. ನಾನು ಅಂಗಡಿ ಕೆಲಸ ಮುಗಿಸ್ಕೊಂಡು ಇಲ್ಲಿ ಬರ್ಬೇಕಂದ್ರೆ ಲೇಟ್ ಆಯ್ತು. ಇನ್ನೂ ಮಂದಿ ಅದ ನೋಡ್ರಿ. ಸ್ವಲ್ಪ ಗುರುವಾರಕ್ಕೊಮ್ಮೆ ಸಂತೆ ಆಗೈತ್ರಿ ಇಲ್ಲಿ. ಸ್ಟೇಡಿಯಂ ತಳಗ 31ನೇ ಸೆಕ್ಟರ್ ನೋಡ್ರಿ. ವಾರಕ್ಕೊಮ್ಮೆಲೆ ಬಂದು ತರಕಾರಿ ಒಯ್ದೆ ಬರೋದು ಕಮ್ಮಿ ರೀ ನಾವು. ಯಾಕಂತಂದ್ರೆ ನಮ್ಮನೆ ತರಕಾರಿನ ಒಮ್ಮೆ ಹೋದ್ರೆ 8 ದಿನ ಮಾಡ್ತಾರೆ. ವಾರಕ್ಕೆ 2 ಹುಡ್ಕೊಂಡು ಬಂದಿರ್ತೀನಿ. ಯಾರ್ಯಾರು ನೋಡಿಲ್ಲ, ಯಾರ್ಯಾರು ನೋಡಿರಿ ಕಮೆಂಟ್ ಮಾಡಿರಿ. ಬಾಗಲಕೋಟೆಯವ್ರು ಇದ್ರು. ಬದ್ನಿಕಾಯಿ ಭಾರಿ ಅದನ್ರಿ. ಪಾಯ್ಕಲು ಇಷ್ಟು ಬರ್ತಾವ್ರಿ ಇವು? ಹಳವಾರು ಇರ್ತೈತೆ ರೀ ಇದು. ಮತ್ತು ಇವು ಪಾಪಡ ಹೆಂಗ್ರಿ ಪಾಯ್ಕಲು? ಚಂದ ನೋಡ್ರಿ ಇಲ್ಲಿ ಅವರು. ನೋಡ್ರಿ ಮಾರ್ಕೆಟ್ ಎಲ್ಲ ಮುಗೀತು. ಮನೆಗೆ ಹೊಂಟೆವು. ಚೀಲವ ಅಂತ ಅಂದಿದ್ದಿಲ್ಲ ರೀ. ಚೀಲ ಮನ್ಯಾಗ ಎಷ್ಟು ಕವರ್ ಬೇಕಂತ ತೆಗೆದಿರ್ತೀವಿ. ಬಂದಾಗ ಒಮ್ಮೆ 10 ರೂಪಾಯಿ ಕೊಡೋದು ಚೀಲ ಒಯ್ಯೋದು. ಈಗ ಮನೆಗೆ ಹೋಗೋದ್ನಾಗ ಸ್ವಲ್ಪ ಫೋನ್ ಹಚ್ಚಿ ಹೇಳ್ತಾಡ್ರಿ, ಇವತ್ತು ಬೆಸ್ತರ ಮಾರ್ಕೆಟ್ ನೋಡ್ರಿ ನೆನೆ ಮಾಡಿಲ್ಲ, ಬಟ್ ಚೀಲ ಇರಲಿಲ್ಲ, ಮತ್ತು ಮನೆಗೆಲ್ಲ ಹೋಗೋದು ಅಂತೇಳಿ ಇಲ್ಲ 10 ರೂಪಾಯಿ ಕೊಟ್ಟು ಮತ್ತೊಂದು ಹೊಸ ಚೀಲ ತೊಗೊಂಡ್ರಿ. ಇಂಥವು ಮನ್ಯಾಗ ತುಂಬಿಸಿ ಒಂದು 23 ಚೀಲ ಹಾಕೋರಿ. ಹೊಲಿಸಿದ್ರೆ ಅದು ಒಂದು ಕೌದಿ ಆಗ್ತೈತಿ. ತರಕಾರಿ ತೊಗೊಂಡಿರಿ ಸ್ನೇಹಿತರೆ.
ಈಗ ನೋಡ್ರಿ ಯಜಮಾನ್ರು ಬಂದರು. ಮಾರ್ಕೆಟಿಗೆ ಹೇಳಿದ್ದೆ ಒಂದಿಷ್ಟು ತರೋದಿತ್ತು ತೊಂಬರಿ ಅಂತೇಳಿ. ಹೇ ನನ್ನ ಫೇವ್ರೇಟ್ ರವೆ ಬಂದೈತಿ ಇವತ್ತು. ದಪ್ಪನ ರವೆ ರೀ ಇದು. ನಮ್ಮ ಸುಮ್ಮನೆ ಇದು ಪಾಸ್ತಾ, ಇದು ಸ್ಪ್ರಿಂಗ್ ಪಾಸ್ತಾ ಅಂತಾರಲ್ಲ ಆ ಥರ ಐತೆ ನೋಡ್ರಿ ಬೇರೆ. ಹೌದಾ, ಇದು ರವೆ ಹಳ್ಳಿಗೆಲ್ಲ ಮಾಡ್ತಾರೆ. ಇದು ಉಪ್ಪಿಟ್ಟು ಭಾರಿ ಆಗುತ್ತೆ ದಪ್ಪನ ರವೆ. ನಂಗೆ ಭಾಳ ಇಷ್ಟ. ತಂದಾರ ನೋಡ್ರಿ, ಸಿಕ್ಕೈತಿ ಇವತ್ತು. ಅಲ್ಲ ಇರಲಿಲ್ಲ, ಕೊತ್ತಂಬರಿ ಇರಲಿಲ್ಲ, ಆ ಥರ ಕೇಳಿದ್ದೆ. ನೆಕ್ಸ್ಟು ಸೋಯಾ ಚಂಕ್ಸ್ ಕಲಿಗಿದ್ವು, ಪಾಪಡ್ ತಗೊಂಬಂದಾರಿ. ಮತ್ತು ಸೋಯಾ ಚಂಕ್ಸ್ ಎಷ್ಟೊಂದು ಅಲ್ಲಿ ಇವರು. ಬದ್ನಿಕಾಯಿ, ಬೀನ್ಸ್, ವಾವ್ ಬರೀ ಐತೆ ನೋಡ್ರಿ. ಓಪ ಪಾಸ್ತಾ 2 ಥರ ತಂದಾನ ಪಾಪ. ಇದು ಅಂತ ತಂದಾನ, ಅದು ಅಂತ ಹಾಂ ಕಂದ ಕಿರಾಣಿ ಅಂಗಡಿ ಸಿಗ್ತಾವ. ಬೀನ್ಸ್ ಭಾರಿ ಅದಾವ್ರಿ, ಫ್ರೆಶ್ ಅದಾವು. ಬದ್ನಿಕಾಯಿ ಭಾರಿ ಅದಾವು ನೋಡ್ರಿ. ಬೀನ್ಸ್ ಸಖತ್ತದಾವ. ಇದು ಆಪಲ್ ಮನೆ ಅಂತಿದೆ, ಇದಂದ್ರೆ ತಿನ್ನಂತ ಕೊಟ್ಟರು. ಹಾಂ ಇಷ್ಟು ತಂದ ನೋಡ್ರಿ. ಹಾಂ ಇವ್ನ ಕರೆಯೋಣ. ಈಗ ಹೋಳ್ಗೆ ಜೊತೆಗೆ ಒಂದಿಷ್ಟು ಪಾಪಡ ಕರೆಯೋಣ. ಇವನ್ನ ಇನ್ನೊಂದು ದಿವ್ಸ ಇವತ್ತು ಈವ್ನಿಂಗ್ ಕರ ನಾಳೆ ಮಾಡ್ಕೊಡ್ತೀನಿ ಪಾಸ್ತಾ. ಸೋಯಾ ಚಂಕ್ಸ್ ನಾಳೆ ಮಾಡ್ತೀನಿ ರೀ ರೆಸಿಪಿ. ಸರಿ ಆಯ್ತಾ ಸ್ನೇಹಿತರೆ. ಈಗ ನೋಡ್ರಿ ಕೊತ್ತಂಬರಿಗೆ ಯಜಮಾನ್ರು ಒಣ ಕೊಬ್ಬರಿ ಮತ್ತು ಸೌತೆಕಾಯಿ ಹಚ್ಚಾಕತ್ತಾರೆ ತೊಗೊಂಡು. ನಾನು ಹೋಳಿಗೆ ಮಾಡಾಕತ್ತೀನಿ ರೀ. ಈಗ ನಮ್ಮ ತಲೆ ಕ್ಯಾಮ್ರಾಮನ್ ಆಗೇನು ರೀ. ನೀವಿಬ್ರು ಅಡುಗೆ ಮಾಡಾಕ್ತೀರಿ, ನಾವು ವಿಡಿಯೋ ಮಾಡಿ ಇದನ್ನು ತೋರಿಸ್ತೀವಿ. ಹಾಂ ಹಾಂ ಇಲ್ಲಿ ನೋಡಿ ಕೊಬ್ಬರಿ ಹರ್ಸಾಕತ್ತೀನಿ ರೀ. ಈಗ ಸೌತೆಕಾಯಿ ಒಂದೆರಡು ಹರಿಸ್ತೀನಿ ರೀ. ಸೌತೆಕಾಯಿ ಅದಾವ ಇಲ್ಲಿ. ಹಾಂ ಸರಿ ಬಿಡಿ. ಹಾಂ ಸರಿ ನೋಲು ಇದೊಂದು ತೋರ್ಸ. ಹಾಂ ಇದೊಂದು ತೋರ್ಸ ನೋಡ್ರಿ. ಹಾಂ ಇದು ಕೊತ್ತಂಬರಿಗೆ ಯಾವ ಹೇಳಿದ ಹೆಸರು ಬೇಳೆ ಹಾಕಿದ್ರೆ. ಮತ್ತೇನು ಮತ್ತೆ ಮಮ್ಮಿ ತೋರಿಸ್. ಮಮ್ಮಿ ಹೋಳಿಗೆ ಮಾಡಕ್ಕೆ ನಾಲ್ಕು ತೋರಿಸ್. ಹೇಳ ಏನು ಮಾಡಿದ್ನಿ ಸ್ನೇಹಿತರೆ. ಇಲ್ಲಿ ನೋಡ್ರಿ ಕೊತ್ತಂಬರಿ ಮಾಡಿದ್ರು ಯಜಮಾನ್ರು. ನಾನು ಹೇಳಿದೆ ಏನೇನು ಹಾಕೋದು ಹೆಂಗೆ ಮಾಡೋದು ಅಂತೇಳಿ ಕುತ್ಕೊಂಡು ಮಾಡಿದ್ರು. ನಾ ಈ ಕಡೆ ಹೋಳಿಗೆ ಮಾಡಾತಿದ್ರಿ, ಹಾಗಾಗಿ ಅವ್ರಿಗೆ ಹಚ್ಚಿದ ನನ್ನ ಕೆಲಸನ ಮಾಡಿಬಿಡ್ರಿ ಅಂತೇಳಿ. ಇಲ್ಲಿ ನೋಡ್ರಿ ಹೋಳಿಗೆ ಸದ್ಕದ ಹೋಳಿಗೆ ಇಲ್ಲ ಇಲ್ಲಿ ಮಾಡಕ್ಕೆ ಈ ಕಡೆ ತೋರಿಸ್ತಾನೆ. ಇದು ತೋರಿಸಿ. ಇಲ್ಲಿ ಏನು 2 2 ನೋಡ್ರಿ. ದೀಪಾವಳಿ ತಿಕ್ಕಿ ಮೇಲೆ ಹಂಗೆ ಟಿಕ್ಕರ್ ಇದನ್ನ ತರ್ಬೇಕು ಅದಕ್ಕೆ. ಹೌದಾ? ವಾ ಹೋಳಿಗೆ ಏನು ಮಸ್ತ್ ಕಾಣತ್ತಲ್ಲ. ಸೇಮ್ ಟು ಸೇಮ್ ಏನಂತಾರದು ಏನಾಗಿದೆ ಹೋಳಿಗೆ ಟೈಪ್ ಕಾಣದ. ಕಡ್ಲಿಬೇಳೆ ಹಾಕಿ ಮಾಡಿರ್ತಾರೆ ಹೋಳಿಗೆ. ಹೂರ್ಣದ ಹೋಳಿಗೆ ಥರ ಕಾಣತ್ತಾವ. ಇಷ್ಟು ಮಾಡಿ ನಾ ಲಟ್ಟಸಲ್ಲ, ಕೈಲೇ ಒತ್ತಿ ಬಿಡ್ತೇನೆ ರೀ. ಹೌದ್ರಿ. ನಂಗೆ ಲಟ್ಟಿಸ್ ಅಂತ ಕುಂತ್ರೆಲ್ಲ ಲೇಟ್ ಆಗುತ್ತೆ. ಹಾಗಾಗಿ ಅದು ಆ ಕಡೆ ತೆಗೆದು ಇಟ್ಟು ನಮ್ಗೆ ಹೇಳ್ತೀರಿ ನೀವೆಲ್ಲ ಇರ್ಬೇಕು ಇಟ್ಟಿರಲ್ಲ ಸಾಮಾನು. ಈಗ ನಿಮ್ಮ ಕೊತ್ತಂಬರಿಗೆ ಉಪ್ಪು ಹಾಕಿಲ್ಲಲ್ಲ, ಒಂದು ಸ್ಪೂನ್ ಕೊತ್ತಂಬರಿ ಹಚ್ಕೊಡ್ತೀವಿ. ಹಚ್ಕೊಡ್ತೀರಿ? ರೆಡ್ ತಗೋ 2 ಸ್ಪೂನ್ ತಗೋರಿ. ನೀವು ಎಷ್ಟೆಲ್ಲ ಹರ್ಕೊಂಡಿಲ್ಲ. ಏನಾರ ಬಂದಾಗ ಅಡುಗೆ ಮಾಡುವಾಗ ಇಷ್ಟೆಲ್ಲ ಇರೋದು ಸಹಜ. ಹೌದ್ರಿ. ನಾ ಹೇಳಿದ್ ಮತ್ತೆ ಕಂಪ್ಲೇಂಟ್ ನಾನು ಹೇಳ್ತಿರ್ತೀಯಲ್ಲ. ನಿಂಬೆಹಣ್ಣು ರಸ ಹಾಕಿದ್ರೆ ಇದಕ್ಕೆ ಹಾಕಿಲ್ಲ. ನೆಗಡಿ ಬ್ಯಾಡ್ ಬಿಡೋರು ನಿಂಬೆಹಣ್ಣು. ಚಲೋ ಹಾಕಿತ್ತಲ್ಲ ನೆಗಡಿ. ಅದೇಂತ ನೆಗಡಿ ಆಟ ಗೊತ್ತಿಲ್ಲ. ಅದಕ್ಕೆ ನನಗೆ ಏನು ಹಚ್ಬೇಡ ಅಂತೀನಿ ನಾ. ಏನಾರ ಹಾಕಿ ಬಿಟ್ಟ ನಿಂಬೆಹಣ್ಣು ರಸ ಹಾಕಿದ್ದಲ್ರಿ ಇವ್ರ ಹಾಕಿದೆ. ಮಸ್ತಾಗಿದ್ರೆ ಕೊತ್ತಂಬರಿ ಮಾತ್ರ ಟೇಸ್ಟ್ ಮಾಡಿ ನಾನು ಈಗ ಮಸ್ತಾಗೈತಿ. ಪ್ರೀತಿಯಿಂದ ಮಾಡಿದ್ರೆ ಏನೋ ಚಂದ ಇರ್ತದೆ. ಅದು ಗೊತ್ತೈತಿ. ನಮ್ದು ಇವತ್ತು ಹುಣ್ಣಿಮೆ ದಿವಸ ಸ್ಪೆಷಲ್ ಊಟ ರೆಡಿ ಆಯ್ತು ನೋಡ್ರಿ. ನಮ್ಮ ಹೋಳಿಗೆ ಹೆಂಗೆ ಮಸ್ತ್ ರೆಡಿ ಆಯ್ತು. ಭಾಳ ದಿನ ಆಗಿತ್ತು ಮಾಡಿದ್ದಿಲ್ಲ. ಈ ಮನೆ ಮೇಲೆ ಫಸ್ಟ್ ಟೈಮ್ ಇದು ಮಾಡತ್ತಿದ್ದೆ. ತರ್ಸ್ಬಿಡ್ತಾರೆ ತುಪ್ಪ ಹಾಕ್ತಾರೆ. ಬಿಸಿ ತುಪ್ಪ ಹಾಕ್ತಾರೆ. ಅದನ್ನ ಅಷ್ಟ ಹಾಕಿ ಅವ್ರಿಗೆ ಹಾಕ್ಬಾರ್ದು. ಕೆಮ್ಮೆ ಐತೆ ಮೊದಲು. ನೀವು ಅಷ್ಟ ತಿನ್ರಿ. ಈ ಹೋಳಿಗೆ ಮೇಲೆ ಅಷ್ಟ ಹಾಕಿರ್ತೀನಿ. ಅವ್ರಿಗೆ ಅವೆರಡ ತಿನ್ಸ್ರಿ. ಹೌದಾ? ಏ ತಡಿ ಕಂದ. ಪಾಪಡ್ ಕರ್ಕೊಂಬರ್ತೀನಿ. ಪಾಪಡ್ ಕರ್ಕೊಂಬರ್ತೀರಿ. ಇದೊಂದ್ಸಲ ಲೈಟ್ ಆಗಿ ಟಕ್ ಟಕ್ ಹಿಂಗೆ ಇದು ಮಾಡ್ತೈತಿ. ಇದು ನಮ್ಮ ಮನೇಲಿ ಅಡುಗೆ ಭಾರಿ ಚಂದ ಕಾದ ನೋಡಿ ದೂರಿಂದ ನೋಡಿದಾಗ. ಏನಿಲ್ಲ. ಏನು ಮಾಡತ್ತೀರಿ? ಹಪ್ಪಳ ಕರಿಯತ್ತೀನಿ ನೋಡ್ರಿ. ಯಾವ ಹಪ್ಪಳ ಇವು? ಅವಾಗ ತಂದಿದ್ದಲ್ಲ ಸೇಲ್ನಾಗ ಲಾಸ್ಟ್ ಇವು ಇವತ್ತು ಕಲಿಯೋದು. ಸಾಬುದಾನಿ ಹಪ್ಪಳ ಇವು? ಮತ್ತೆ ಅಲ್ಲಲ್ಲ ಅಂತೇಳಿ ನನ್ನ ನೆನಪೆ ಸಾಬುದಾನಿ ಹಪ್ಪಳ ತೊಗೊಂಡು ಸೂಪರ್. 3 ತಂದು 3 ಒಲಿ ಗ್ಯಾಸ್ ಮೇಲೆ ಒಂದೊಂದು ಹಂಚು ಸಾಂಬಾರು ಹಪ್ಪಳ. ಹಬ್ಬದ ಅಡುಗೆ ಹೆಚ್ಚಿ ಬೇಗ ಅವಸರ ಮಾಡುವಾಗ ಅಡುಗೆ ಸ್ವಲ್ಪ ಕಡೆ ಅಂತ ಅವ್ರು ಕೆಮ್ಮೈತಲ್ಲ ನಮ್ಮ. ಹೌದಾ? ಹಪ್ಪಳ ಇಲ್ಲ ನೋಡ್ರಿ. ಹಪ್ಪಳ ಸಾಕು ಬಿಡ. ಸ್ನೇಹಿತರೆ ಅಡುಗೆ ಎಲ್ಲ ಆಯ್ತು ರೀ. ಇಷ್ಟು ಸೇರಿ ಕುತ್ಕೊಂಡು ಊಟ ಮಾಡಾಕತ್ತೀವಿ.
ಯಜಮಾನ್ರು ಏನಂತಾರೆ ಗೊತ್ತ್ರಿ, ಅವ್ರಿಗೆಲ್ಲ ಮೊದಲು ಅವ್ರು ನನ್ನ ಮದುವೆ ಆದಾಗ ಎಲ್ಲರೂ ನಮ್ಗೆ ಗೊತ್ತಿರೋರು ಅವರೆಲ್ಲ ಆಲ್ಮೋಸ್ಟ್ ಎಲ್ಲ ಜನ ನನಗೆ ಅಡುಗೆ ಮಾಡೋಕೆ ಬರೋದಿಲ್ಲ. ಯಾಕಂದ್ರೆ ನಾನು ಅಡುಗೆ ಮಾಡ್ತಿದ್ದಿಲ್ಲ ರೀ ಮೊದಲೆಲ್ಲ. ಅಡುಗೆನ ಮಾಡೋಕೆ ಬರೋದಿಲ್ಲ. ಅಕ್ಕಿಗೆ ಅವ್ನು ಮಾಡ್ಕೊಳೋದ ಅಡುಗೆ ಮಾಡಿ ಹಾಕೋದಾಗತ್ತಾಳ. ಆಕೇನು ಮಾಡ್ತಾಳೆ, ಗಂಡ ಮಕ್ಕಳಿಗೆ ಅಡುಗೆನ ಮಾಡಿ ಏನು ತಿನ್ನಿಸ್ತಾಳೆ, ಏನೂ ಬರೋದೇ ಇಲ್ಲ, ಅದು ಹೆಂಗೇನ, ಅದು ಹೆಂಗೆ ಇದು ಮಾಡ್ತಾರೇನ ಅಂತ ಎಲ್ಲ ಅಂತಿದ್ರು. ಅದನ್ನ ನೆನಪಾಗಿ ಅದೇ ವಿಷಯ ಮಾತಾಡಕತ್ತಿದ್ರು, ಅದನ್ನ ಹೇಳಕತ್ತಿದ್ದೆ. ಯಾಕಂದ್ರೆ ನಾ ಎಲ್ಲ ಮಾಡ್ತೀನಿ ರೀ, ಎಲ್ಲ ಅಡುಗೆನೂ ಮಾಡ್ತೀನಿ. ಈಗ ಎಲ್ಲ ಕಲ್ತೀನಿ. ಅದ್ರಾಗ ಅವ್ರಂತಾರೆ ನೀನು ಮಾಡ್ತೀನಿ ನಂಗೆ ನಂಬಂಗಿಲ್ಲ, ಮತ್ತು ಅದಕ್ಕೆ ಹಂಗೆ ಅಂತಾರೆ ಎಲ್ಲರೂ. ಅವಾಗಂತೂ ಕಲ್ತಿದ್ದಿಲ್ಲ, ಅವಾಗ ಅಂತಿದ್ರು ಸರಿ ರೀ. ಆದರೆ ಈಗೆಲ್ಲ ಮಾಡ್ತೀನಿ. ಎಲ್ಲ ಈಗೂ ನಂಬಲ್ಲ, ಗೊತ್ತೈತೆ ರೀ ನಾನು ಈ ಥರ ಅಡುಗೆ ಮಾಡೋದು. ಮೊನ್ನೆ ನಮ್ಮ ರೇಣುಕಾ ಬಂದಾಗನ ಅದ ಗಾಬರಿ ಲೆಕ್ಕ ನೀ ಈ ಥರ ರೊಟ್ಟಿ ಮಾಡ್ತೀವಿ, ಇಷ್ಟೆಲ್ಲ ಅಡುಗೆ ಮಾಡ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ. ನಿಜ ನಂಬಕ್ಕಾಗಿದ್ದಿಲ್ಲ. ಈಗೇನು ಕಂಡ್ಬಿಟ್ಟು 15 ತಿಂಗಳು ಇದು ನೋಡಿದ್ನಲ್ಲ, ಈಗ ನಂಬಿದ್ದು ನಾನು. ನಿಜವಾಗಿ ಎಲ್ಲರೂ ಹಂಗೆ ಅಂದ್ಕೊಂಡ್ರೆ, ಯಾಕೆ ನಿಂಗೇನು ಅಡುಗೆ ಬರಲ್ಲ ಅಂತ ಅಂದ್ಕೊಂಡಾರ ಅನ್ಲಕ್ಕೆ. ನಂಗೆ ನಿಜ ಅವಾಗ ಇನ್ನೂ ಶಾಕ್ ಆಯ್ತು. ಇಷ್ಟು ಹಂಗೆ ಯಾಕೆ ಅಂದ್ಕೋತಾರ ನನ್ನ ಅಂತೇಳಿ. ಎಷ್ಟು ಹಂಗೆ ಏನೋ ವಿಚಿತ್ರ ಅನ್ಸುತ್ತೆ ರೀ. ರಾಕೆಟ್ ಹೋಗಟ್ರೆ ರಾಕೆಟ್ ಹೊಡಿತೀನಿ ಅಂತೀವ. ರಾಕೆಟ್ ಸಾಂಗ್ ಹೆಂಗೆ ಆಮೇಲೆ ಆಯ್ತು. ಇನ್ನೂ ಸರ್ ಬರೀ ಆಗೈತೆ. ಹೌದಾ? ಆಮೇಲೆ ನಾ ಮಾಡಿದ ಕೋಸಂಬರಿ ಇಷ್ಟು ನೋಡಿರಿ. ಇದು ಅಡುಗೆ ಅಂತ ಮಾಡ್ಬೇಕಂದ್ರೆ ಹಿಂದೆ ಇರ್ಬೇಕ್ರಿ. ಅಂದ್ರೆ ಏನಾರ ಕಮ್ಮಿ ಕೊಟ್ಟು ತಿನ್ನಕ್ಕೆ ಬಾಯಿಗೆ ಬರ್ತೈತಿ. ಇಲ್ಲಾಂದ್ರೆ ಏನೂ ಬರೋಂಗಿಲ್ಲ. ಅನ್ನ ಸಾರು ಅಷ್ಟೇ ಬರ್ತೈತಿ. ನೋಡಿರಲ್ರಿ ಇಷ್ಟೊತ್ತು ಯಾರು ಮಾಡಿದಂತೆ. ಅಟ್ಲೀಸ್ಟ್ ಬಂದು ಏನಾರ ಒಂದು ಮಾಡ್ತೀನಿ ಇಲ್ವೋ ಅದು ಹೇಳ ನೋಡ್ರಿ ಹಿಂಗೆ ಮಾಡ್ತಾಳ ಹಂಗೆ. ಕೈ ಅಂತೂ ಗುಡ್ತಾರೆ. ಮತ್ತೆ ಅಲ್ಲೇ ಕೈ ಗುಡ್ದಾನೆ ಯಾವುದೂ ಕಂಪ್ಲೀಟ್ ಆಗಿರಲ್ಲ. ಈಗ ಮಾರ್ಕಿನಾಗ ಪಾಪಡ್ ತೊಗೊಂಡಿದ್ರಿ. ಒಂದು ಸ್ವಲ್ಪ ಕರ್ತಾಳ ತನೂ ಕೂಡ ತಾನು ಹೊರಗಿನ ತಿನ್ನಂಗಿಲ್ಲ ಪಜಿನಿ ತಿನ್ನಲಿಲ್ಲ. ಬಾ ತಿನ್ನಲ್ಲ ಹೊರಗಿಂದ ತಿನ್ನಲ್ರಿ ಅವ. ಸ್ವಚ್ಛ ಹೇಳ್ತಾನ ಫೋನಾಗ ಏನು ತೊಗೊಂಬರ್ತಾನಂದ್ರೆ ಸ್ವಲ್ಪ ತಿಂದ ನಾವೆಲ್ಲ ತಿಂತಾನ. ಆದ್ರೂ ಹೇಳಿದಾರ ನೋಡ್ಲಿ ಅವ ಸಣ್ಣ ಪಾಪಡ್ ಬೇಕ್ರಾಗಿ ಸ್ವೀಟ್ ಇದ್ದಾಗ ಖಾರ ಮ್ಯಾಲ ಬೇಕು, ಬಜ್ಜಿ ಇರಲಿಲ್ಲ. ಹಾಗಾಗಿ ಬಜ್ಜಿ ಮಿಸ್ ಆಗೈತ್ರಿ. ಅದು ತೊಗೊಂಬರ್ರಿ ಅವಾಗೆಲ್ಲ ಕಮ್ಮಿ ಐತಲ್ರಿ ಅಂತ ಹೇಳಿ ಅದಕ್ಕೆ ಮತ್ತೆ ಪಾಪಡ್ ಕಳ್ದಾಳ. ಸ್ನೇಹಿತರೆ ನೋಡ್ರಿ, ಸಂಜೆ ನಾನು ಸ್ನ್ಯಾಕ್ಸ್ ಮಾಡಾಕತ್ತೀನಿ. ಮನೆಯಿಂದ ಸ್ನ್ಯಾಕ್ಸ್ ಮಾಡೋ ಮಮ್ಮಿ ಅಂತಂದ್ರಿ ಪಾಸ್ತಾ ಆಗಲ್ಲ. ಅವ್ರ ಪಪ್ಪ ಪಾಸ್ತಾ ತಂದಿರಲ್ರಿ, ಸ್ಪ್ರಿಂಗ್ ಪಾಸ್ತಾ ಈ ಪಾಸ್ತಾ ಮಾಡಂತಂದ್ರಿ ಮಾಡಾಕತ್ತೀನಿ. ಸ್ವಲ್ಪ ಉಪ್ಪು ಒಂದನಿ ಎಣ್ಣೆ ಹಾಕಿ ಕುದಿಯಾಕಿಟ್ಟೀನಿ. ಕುದ್ದವ್ರಿ ಈಗ ಬಸಿಬೇಕು. ಇದು ಬಂಡೆ ತಿಕ್ಕ, ಇದು ಬಟ್ಟೆ ಒಗೆಯೋದು. ಈ ತರಕಾರಿ ನೋಡ್ರಿ, ಬೀನ್ಸು, ಒಂದು ಉಳ್ಳಾಗಡ್ಡಿ, ಟೊಮೆಟೊ ಹೆಚ್ಚಿಟ್ಟೀನಿ. ಏನು ಗಜ್ಜರು ಅಂದಿಲ್ರಿ, ಹಾಗಾಗಿ ಇಷ್ಟನ್ನ ಹೆಚ್ಚಿ ಮಾಡಾಕತ್ತೀನಿ. ಮಸ್ತ್ ಆಗುತ್ತಾ ಇಷ್ಟ ಹಾಕಿದ್ರೂ. ಒಟ್ಟು ಏನಿರುತ್ತೆ ತರಕಾರಿ ಅದನ್ನ ಹಾಕಿ ಮಾಡ್ಬೋದು. ಮನೆಯಾಗ ಮಾಡಿಕೊಡೋದ್ರಿಂದ ರುಚಿಯಾಗಿರ್ತೈತಿ, ಟೇಸ್ಟಿಯಾಗಿರ್ತೈತಿ. ನಿಂಗಂತೂ ನಿಲ್ಲಕ್ಕಾಗಲ್ದು. ಈಗ ಕುಣಿಯೋದ ಅಲ್ಲ ಪಾಸ್ತಾ ಅಂದ್ರೆ ಅಲ್ತಾನ. ಓಪ ಬಸ್ಸಿ ತಿನ್ರಿ. ಈಗ ಏನು ಮಾಡಿ ಸರಿ ಸಣ್ಣ ಸಾಕು. ಸ್ನೇಹಿತರೆ ಪಾಸ್ತಾ ನೋಡ್ರಿ ಸಖತ್ತಾಗಿ ರೆಡಿ ಆಯ್ತು. ನಮ್ಮ ಮನ್ವಿತಿಗಂತೂ ಭಾಳ ಫೇವ್ರೆಟ್ ಸ್ನ್ಯಾಕ್ಸ್ ಇದು ಇತ್ತಂದ್ರೆ ಗನ ಖುಷಿ. ಹುಡುಗೋಗಿ ಇದು ಮಾಡ್ತೀನಿ ಅಂದ್ರೆ ಸಾಕು ಅಂದ್ರೆ ಅಷ್ಟು ಕುಣಿತಿರ್ತಾನೆ. ನಿಜಕ್ಕೂ ಭಾಳ ರುಚಿ ಆಗತ್ತೆ ರೀ ಮನೆಯಾಗ ತಂದು ಮಾಡೋದ್ರಿಂದ. ಆಮೇಲೆ ಸ್ವಲ್ಪ ಸಾಸ್ ಹಾಕ್ತೀವಲ್ಲ, ಅದು ಸಿಹಿಯಾಗಿ ಭಾಳ ಟೇಸ್ಟ್ ಅನಿಸ್ತೈತೆ ತಿನ್ನೋಕೆ. ನನಗೂ ಇಷ್ಟಪಡ್ತೀನಿ, ಆದರೆ ನಾನು ಅಷ್ಟು ಇಷ್ಟಪಡೋದ್ರಿ. ಹಂಗೆ ಸುಮ್ಮನೆ ಟೇಸ್ಟ್ ಮಾಡಿರ್ತೀನಿ ಅಷ್ಟೇ. ಇವತ್ತು ಅಪರೂಪ ಏನು ಗೊತ್ತ್ರಿ, ತನ್ನೂ ತಿನ್ನೋದಿಲ್ಲ ಇಂಥದ್ದೆಲ್ಲ. ಅಂಥದ್ದು ಇವತ್ತು ತನ್ನೂ ತಿಂದ. ಅದು ಒಂದು ಖುಷಿ ಆಯ್ತು, ಇಬ್ಬರು ತಿಂದ್ರಲ್ಲ ಅಂತೇಳಿ. ಭಾಳ ಮಸ್ತ್ ಬಂದೈತೆ. ನೋಡಿದ್ರೆ ಗೊತ್ತಾಗತ್ತೈತೆ ನಿಮಗೆ ಸಖತ್ ಬಂದೈತೆ ಅಂತ. ಒಂದಕ್ಕೊಂದು ಅಂಟ್ಕೊಂಡಿಲ್ಲ. ಓಕೆ, ಇದರೊಂದಿಗೆ ಇವತ್ತಿನ ಲಾಗ್ ಇಲ್ಲಿ ಮುಗಿಸ್ತೀನಿ ರೀ. ಟಾಟಾ ಬಾಯ್, ಟೇಕ್ ಕೇರ್.